ಇನ್ನು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂದ್ರೆ ಅದಕ್ಕೆ ಕೋಟಿ ಕೋಟಿ ಭಕ್ತರಿದ್ದಾರೆ. ಇಂಥ ಲಡ್ಡು ಬಗ್ಗೆ ಟೀಕೆ ವ್ಯಕ್ತವಾಗಿದ್ದ ತಡ ರಿಪಬ್ಲಿಕನ್ ಗ್ರೌಂಡ್ ರಿಪೋರ್ಟ್ಗೆ ಇಳಿತು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ತಯಾರಿಕೆ ಹೇಗಿರುತ್ತೆ, ಏನೆಲ್ಲ ಬಳಕೆ ಆಗುತ್ತೆ ಅನ್ನೋದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಪವಿತ್ರವೇ ತಿಮ್ಮಪ್ಪನ ಪ್ರಸಾದ, ಸಿಹಿ ಲಡ್ಡು ಸುತ್ತ ಕಹಿ ವಿವಾದ. ತಿರುಪತಿ ಗ್ರೌಂಡ್ಗೆ ರಿಪಬ್ಲಿಕ್ ಕನ್ನಡ. ಆ ತಿರುಪತಿ ತಿಮ್ಮಪ್ಪನ ಭಕ್ತ ಕೋಟಿ ಅಷ್ಟಿಷ್ಟಲ್ಲ. ಪವಿತ್ರ ಸ್ಥಳಕ್ಕೆ ಭೇಟಿ ಕೊಟ್ಟ ಭಕ್ತರು ಲಡ್ಡು ಪ್ರಸಾದ ಇಲ್ಲದೆ ವಾಪಸ್ ಬರೋಲ್ಲ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂದ್ರೆ ಇಂದಿಗೂ ಹಣೆಗೆ ಒತ್ತಿಕೊಂಡು ತಿನ್ನೋ ಭಕ್ತರಿದ್ದಾರೆ. ಇಂತಹದರ ಮಧ್ಯೆ ಲಡ್ಡು ಬಗ್ಗೆನೇ ವಿವಾದ ಸ್ಫೋಟಗೊಂಡಿದೆ. ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇರೋದು ಲಡ್ಡು ತಯಾರು ಮಾಡುವಂತ ಜಾಗ. ಇದು ಲಡ್ಡು ತಯಾರಾಗುವಂತ ಜಾಗ. ಈ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದನದ ಮಾಂಸದ ಕೊಬ್ಬು, ಅದರ ಜೊತೆಗೆ ಹಂದಿ ಮಾಂಸದ ಕೊಬ್ಬನ್ನ ಬಳಸ್ತಾ ಇದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಆಗಿತ್ತು. ಆ ಲಡ್ಡು ತಯಾರಾಗುವಂತ ಜಾಗದಲ್ಲಿ ನಾವಿದ್ದೀವಿ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಬಳಸಿರೋದು ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಗ್ರೌಂಡ್ಗೆ ಇಳಿದ ರಿಪಬ್ಲಿಕ್ ಕನ್ನಡ ರಿಯಾಲಿಟಿಯನ್ನ ಭಕ್ತರ ಎದುರು ತೆರೆದಿಡುವ ಕೆಲಸ ಮಾಡಿದೆ. ಈ ರೀತಿಯ ಸ್ಟ್ರೀಮ್ಗಳ ಮೂಲಕ ಲಡ್ಡು ತಯಾರಾಗಿ ಬಂದಂತಹ ಈ ಟ್ರೇ ವಾಶ್ ಆಗೋದನ್ನ ಗಮನಿಸ್ತಾ ಇದ್ದೀರಿ. ತಿರುಪತಿಯ ತಿಮ್ಮಪ್ಪನ ಭಕ್ತರಲ್ಲಿ ಇರುವಂತ ಆತಂಕ ಏನು ಅಂತ ಕೇಳಿದ್ರೆ, ತಿರುಪತಿಯ ಈ ಪವಿತ್ರವಾದಂತ ಲಡ್ಡುವಿನಲ್ಲಿ ದನದ ಮಾಂಸದ ಒಂದು ಕೊಬ್ಬನ್ನ ಬಳಸ್ತಾರೆ ಅನ್ನೋದು. ಇನ್ನು ತಿರುಪತಿಯಲ್ಲಿ ಒಂದು ದಿನಕ್ಕೆ 8 ಲಕ್ಷ ಲಡ್ಡುಗಳನ್ನ ತಯಾರಿ ಮಾಡಲಾಗುತ್ತೆ. ಅದನ್ನ ತಯಾರಿಸಿದ ಟ್ರೇಗಳನ್ನ ಆಗಿಂದಾಗ್ಲೇ ಸ್ವಚ್ಛಗೊಳಿಸಲಾಗುತ್ತೆ. 8 ಲಕ್ಷ ಲಡ್ಡನ್ನ ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನ ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಇದು. ನೋಡಿ, ಟ್ರೇ ಅನ್ನ ವಾಶ್ ಮಾಡುವಂತ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀವಿ. ಸದ್ಯ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತಯಾರಿಸೋ ಲಡ್ಡುಗೆ ರಾಜ್ಯದಿಂದ ನಂದಿನಿ ತುಪ್ಪ ಪೂರೈಕೆ ಮಾಡಲಾಗ್ತಿದೆ. ಆ ಮೂಲಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಟಿಟಿಡಿ ದಿಟ್ಟ ಹೆಜ್ಜೆ ಇಟ್ಟಿದೆ. ಈಗ ಕರ್ನಾಟಕದ ನಂಬರ್ 1 KMF ನಂದಿನಿ ತುಪ್ಪವನ್ನ ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ತಾ ಇದ್ದಾರಲ್ಲ, ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶ್ರೀ, ರಿಪಬ್ಲಿಕ್ ಕನ್ನಡ, ತಿರುಪತಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಂಧಿತನಾಗಿ 100 ದಿನ ಪೂರೈಕೆಯಾಗಿದೆ. ಇದೀಗ ಜಾಮೀನಿಗಾಗಿ ದಾಸ ಕೋರ್ಟ್ ಮೆಟ್ಟಿಲೇರಿದ್ದು ಬೇಲ್ ಸಿಗುತ್ತಾ ಅನ್ನೋದೇ ಕುತೂಹಲ ಮೂಡಿಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ ಜಗ್ಗು. 100 ದಿನದ ಬಳಿಕ ಬೇಲ್ಗೆ ಭೂಪತಿ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆ ಹತ್ತಿದ್ದಾಯ್ತು. ಪರಪ್ಪನ ಅಗ್ರಹಾರ ನೋಡಿದ್ದೂ ಆಯ್ತು. ರಾಜಾತಿಥ್ಯದ ಬಳಿಕ ಬಳ್ಳಾರಿ ಜೈಲಿನ ಆ ವೈಭೋಗ ಅನುಭವಿಸಿದ್ದೂ ಆಯ್ತು. ಜೈಲು ಬಂದಿಯಾಗಿ 100 ದಿನ ಪೂರೈಸಿದ ಬಳಿಕ ದಾಸ ಜಾಮೀನಿಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಎಷ್ಟು ದಿನ ಸುಮ್ಮನಿದ್ದ ದರ್ಶನ್ ವಕೀಲರ ಸಲಹೆ ಮೇರೆಗೆ ಕೊನೆಗೂ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಕಾಟೇರನ ಪರವಾಗಿ ವಕೀಲ ಸುನಿಲ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಮೊನ್ನೆ ವಕಾಲತಿಗೆ ದರ್ಶನ್ ಸಹಿ ಹಾಕಿ ಕಳುಹಿಸಿದ್ದ. ನಿನ್ನೆ ದಾಸನ ವಕೀಲರು 57ನೇ CCH ನ್ಯಾಯಾಲಯಕ್ಕೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ನಾಳೆ ದಾಸನ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. 100 ದಿನ ದಾಟಿದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಿದ್ದು ಯಾಕೆ? ದರ್ಶನ್ ಪರ ವಕೀಲರು ನಡೆಸಿರುವ ಸಿದ್ಧತೆ ಏನು? ನಿಜವಾಗಲೂ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದು ಇದೀಗ ಎಲ್ಲರಲ್ಲೂ ಚರ್ಚೆ ಶುರುವಾಗಿದೆ. ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಸಿಗಲ್ಲ. ಇದು ಗೊತ್ತಿದೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕಿರುವುದು. ಹೈಕೋರ್ಟ್ ಮೆಟ್ಟಿಲೇರಲು ಸೆಷನ್ಸ್ ಕೋರ್ಟ್ ನಿರ್ಧಾರ ಮುಖ್ಯವಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿದ್ರೆ ಹೈಕೋರ್ಟ್ನಲ್ಲಿ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ. ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಲು ಕನಿಷ್ಠ 15 ದಿನ ಬೇಕು. ಈ ವೇಳೆಗೆ ಪೊಲೀಸರ ಪೂರಕ ತನಿಖೆಯೂ ಮುಕ್ತಾಯವಾಗುತ್ತದೆ. ಹೈಕೋರ್ಟ್ಗೆ ಹೋಗುವ ವೇಳೆಗೆ ಸಂಪೂರ್ಣ ತನಿಖೆ ಮುಗಿಯುತ್ತದೆ. ಈ ಅಂಶ ಗಮನದಲ್ಲಿಟ್ಟುಕೊಂಡೇ ವಕೀಲರು ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ.
ದರ್ಶನ್ಗೆ ಶುರುವಾಯಿತು ಜಾಮೀನು ಢವಢವ. ಜಾಮೀನು ಅರ್ಜಿ ಸಲ್ಲಿಸಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಾಳೆ ಕೋರ್ಟ್ ಮುಂದೆ ಅರ್ಜಿ ವಿಚಾರಣೆ ಬರಲಿದೆ. ಏನಾಗಲಿದೆ ಎಂತಾಗಲಿದೆ ಅನ್ನುವ ಟೆನ್ಷನ್ ನಲ್ಲೇ ದರ್ಶನ್ ಮುಳುಗಿದ್ದಾರಂತೆ. ಇನ್ನು 2 ಬಾರಿ ವಕೀಲರು ಹಾಗೂ ಪತ್ನಿ ಜೊತೆ ಮಾತಾಡಿರುವ ದರ್ಶನ್, ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾತಾಡಿರುವಂತಹ ದರ್ಶನ್ ನಾಳೆಯೇ ಬೇಲ್ ಸಿಗೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದ್ರು ಏನಾಗುತ್ತೆ ಅನ್ನುವ ದುಗುಡದಲ್ಲಿದ್ದಾರೆ. ಸಂಕಷ್ಟ ನಿವಾರಣೆಗೆ ಕಳೆದ 4-5 ದಿನದಿಂದ ದರ್ಶನ್ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಾ ಇದ್ದಾರಂತೆ. ಒಟ್ಟಾರೆ ದರ್ಶನ್ಗೆ ಭವಿಷ್ಯ ಇದೀಗ ಕೋರ್ಟ್ ಅಂಗಳಕ್ಕೆ ತಲುಪಿದ್ದು, ಸದ್ಯಕ್ಕಂತೂ ಜಾಮೀನು ಸಿಗೋದು ಮಾತ್ರ ಸುಲಭ ಮಾತಲ್ಲ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 12 ದಿನಗಳ ದರ್ಶನ್ ಅಂಡ್ ಟೀಮ್ ಮತ್ತು ಪೊಲೀಸರು ಮಾಡಿದ ಆ ಊಟದ ಖರ್ಚೆಷ್ಟು ಗೊತ್ತಾ? ಇಲ್ಲಿದೆ ನೋಡಿ ಆ ಕುರಿತ ಒಂದು ರಿಪೋರ್ಟ್. ರೇಣುಕಾಸ್ವಾಮಿ ಕೇಸ್ನಲ್ಲಿ ಊಟಕ್ಕೆ ಖರ್ಚಾಗಿದ್ದೆಷ್ಟು? ಆರೋಪಿಗಳ ಊಟಕ್ಕೆ ಬರೋಬ್ಬರಿ 24,000 ಖರ್ಚು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ತನಿಖೆ ಹಂತದ ತನಿಖೆ ಮುಗಿದಿದೆ. ಈಗಾಗಲೇ ಕೋರ್ಟ್ಗೆ 3,991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಕುತೂಹಲಕಾರಿ ಅಂಶಗಳು ಒಂದೊಂದಾಗಿ ಪತ್ತೆಯಾಗುತ್ತಿದೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳು ಪೊಲೀಸರು ಖರ್ಚು ಮಾಡಿದ ದುಡ್ಡಿನ ಬಗ್ಗೆ ವಿವರವನ್ನು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಸಲ್ಲಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೇಸಲ್ಲಿ ಪೊಲೀಸರು 11 ದಿನಗಳ ಊಟ ತಿಂಡಿ ಬಿಲ್ ನೋಡಿದ್ರೆ ನೀವು ಸುಸ್ತಾಗುವುದು ಗ್ಯಾರಂಟಿ. ಆರೋಪಿಗಳ ಊಟದ ಖರ್ಚಿಗೆ 24,000 ವ್ಯಯಿಸಿದ್ರೆ ಪೊಲೀಸರ ಊಟಕ್ಕೆ 2 ಲಕ್ಷ ಖರ್ಚಾಗಿದ್ದಂತೆ. ಜೂನ್ 11ರಿಂದ 22ರವರೆಗೆ ಪೊಲೀಸರ ಬರೋಬ್ಬರಿ 2,03,000 ರೂಪಾಯಿ ಹಣವನ್ನ ವ್ಯಯ ಮಾಡಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 17 ಆರೋಪಿಗಳಿಗೆ 11 ದಿನಕ್ಕೆ 24,900 ರೂಪಾಯಿ ಖರ್ಚು ಮಾಡಲಾಗಿದ್ದಂತೆ. ಪೊಲೀಸರ ಊಟಕ್ಕೆ 130 ರೂಪಾಯಿ, ದರ್ಶನ್ಗೆ 50 ರೂಪಾಯಿ. 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚು. ಪೊಲೀಸರು ತನಿಖೆಯ ವೇಳೆ ಒಂದು ಊಟಕ್ಕೆ 130 ರೂಪಾಯಿ ವ್ಯಯಿಸಿದ್ರೆ ದರ್ಶನ್ ಮತ್ತು ಪವಿತ್ರ ಸೇರಿ 17 ಆರೋಪಿಗಳಿಗೆ ತಲಾ 50 ರೂಪಾಯಿಯಂತೆ ಊಟಕ್ಕೆ ವ್ಯಯ ಮಾಡಿದ್ದಾರಂತೆ. ಈ ಪೈಕಿ 11 ದಿನಗಳಲ್ಲಿ ದರ್ಶನ್ ಊಟಕ್ಕೆ 1,800 ರೂಪಾಯಿ ಖರ್ಚಾಗಿದ್ರೆ ದಿನವೊಂದಕ್ಕೆ ದರ್ಶನ್ ಊಟ ತಿಂಡಿ ಖರ್ಚು 150 ರೂಪಾಯಿ, ಬೆಳಗ್ಗೆ 50 ರೂಪಾಯಿ ತಿಂಡಿ, ಮಧ್ಯಾಹ್ನ ಊಟಕ್ಕೆ 50 ರೂಪಾಯಿ, ರಾತ್ರಿ ಊಟಕ್ಕೆ 50 ರೂಪಾಯಿ ಖರ್ಚು. ಒಟ್ಟು 12 ದಿನಕ್ಕೆ 1,800 ರೂಪಾಯಿ ಖರ್ಚು ಮಾಡಲಾಗಿದೆ ಎನ್ನಲಾಗಿದೆ. ಪವಿತ್ರ ಗೌಡ ಊಟ ತಿಂಡಿಗೆ 1,500 ರೂಪಾಯಿ ಖರ್ಚು.